ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಮಸಾಲ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡ್ಕೋಬೋದು. ಒಂದು ಸತಿ ನಾವು ಮನೇಲಿ ಮಾಡಿದ್ದೀವಿ ಅಂದರೆ ಪದೇ ಪದೇ ಮಾಡಿಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಇದು ಪಕ್ಕ ಈ ಥರ ಕೊಳತೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಸಾಲ ದೋಸೆ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಫಸ್ಟ್ ಅದೇ ನಾನೊಂದು ಬೌಲ್ ತೊಗೊಂಡು ಒಂದು ಅಳತೆಗೆ ಒಂದು ಲೋಟ ತೊಗೊಂಡಿದ್ದೀನಿ. ಅದು 3 ಕಪ್ ಆಗೋಷ್ಟು ನಾನು 3 ಲೋಟ ಆಗೋಷ್ಟನ್ನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಮಾಮೂಲಿ ರೇಷನ್ ಬರುತ್ತಲ್ಲ, ಅದೇ ಅಕ್ಕಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಒಂದು 7ರಿಂದ 8 ಟೈಮ್ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ವೈಟ್ ಇರುತ್ತೆ, ಸ್ಮೆಲ್ ಥರ ಇರುತ್ತೆ. ಅದಕ್ಕೆ ನಾವು ಒಂದು 7ರಿಂದ 8ವರೆಗೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಮತ್ತು ಯಾವ ಕಪ್ಪಲ್ಲಿ ನಾವು ಯಾವ ಲೋಟದಲ್ಲಿ ನಾವು ಅಕ್ಕಿ ತೊಗೊಂಡಿದ್ದೀವಿ, 3 ಲೋಟದ ಅಕ್ಕಿಗೆ 1 ಲೋಟ ಆಗೋಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಇದೊಂದು 6 ಅವರ್ಸ್ ಅಷ್ಟು ನೆನೆಸ್ಬೇಕು ನಾವು, ಆವಾಗಿನೇ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಇದನ್ನು ನೀರು ಹಾಕ್ಬಿಟ್ಟು ಒಂದು 6 ಅವರ್ಸು ಚೆನ್ನಾಗಿ ನೆನೆಸ್ಬಿಡಿ. ನೀವು ದೋಸೆ ಏನಾದರೂ ಮಾಡಬೇಕು ಅಂದರೆ ಒಂದು 2 ಗಂಟೆ ಅಷ್ಟೊತ್ತು ನೆನೆಸ್ಕೊಂಡು ಇಟ್ಕೊಂಡ್ರೆ ನಾವು ಸಾಯಂಕಾಲ ಆರಾಮಾಗಿ ಮಿಕ್ಸಿಗೆ ಹಾಕ್ಕೋಬೋದು. ನೋಡಿ, ನಾನು ನೆನೆಸ್ಬಿಟ್ಟು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಎತ್ಕೋತೀನಿ. ಒಂದು 6 ಅವರ್ಸ್ ನೆಂದೈತೆ ಇದು. ಮತ್ತು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಮತ್ತು ಅಕ್ಕಿ, ಅವಲಕ್ಕಿ ಇಷ್ಟಿದ್ರೆ ಸಾಕು ಮಸಾಲೆ ದೋಸೆಗೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಕೊಳತೆ ಕೂಡ ಅಷ್ಟೇ. 3 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ, ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು 1/4 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿರೋದು. ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದು ನೋಡಿ, ಈ ಥರ ನುಣ್ಣಗಿರಬೇಕು. ಜಾಸ್ತಿ ಇಡ್ಲಿ ಥರ ಇರಬಾರ್ದು, ಫುಲ್ಲು ನುಣ್ಣಗಿರಬೇಕು. ಅವಾಗೆ ದೋಸೆ ಅನ್ನೋದು ನಮ್ಗೆ ಚೆನ್ನಾಗಿ ಬರುತ್ತೆ. ಒಂದು ಸತಿ ನಾವು ಅಕ್ಕಿ ಹಾಕ್ಕೊಂಡಿದ್ವಿ, ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಯಾಕಂದರೆ ಒಂದು ಸತಿ ಎಲ್ಲರೂ ಒಂದೇ ಸತಿ ಅಕ್ಕಿ ಅನ್ನೋದು ಹಾಕ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಲಾಸ್ಟಲ್ಲಿ ಉದ್ದಿನಬೇಳೆ ಹಾಕ್ಕೋತಾರೆ. ಆ ಥರ ಅಲ್ಲ, ಅದೊಂದು ರೌಂಡು ಇದೊಂದು ರೌಂಡು ಆ ಥರ ಹಾಕ್ಕೊಂಡ್ರೆ ಫುಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅವಾಗೆ ಚೆನ್ನಾಗಿ ನಮಗೆ ಬ್ಯಾಟರ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಅದೇ ಥರ ನಾನು ಒಂದು ಸತಿ ಅಕ್ಕಿ ಆದರೆ ಇನ್ನೊಂದು ಸತಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನಾನು ಅದೇ ಥರ ಒಂದು ಸತಿ ಅಕ್ಕಿ ಆದರೆ ಒಂದು ಸತಿ ಆ ಥರ ಮಾಡಿಕೊಂಡು ನಮಗೆ ಎಷ್ಟು ಆಯಿತೋ ಅಷ್ಟು ನೀಟಾಗಿ ನಾವು ಮಿಕ್ಸಿಗೆ ಅನ್ನೋದು ಹಾಕ್ಕೋಬೇಕು. ಇಲ್ಲಾಂದರೆ ಯಾರಾದರೂ ಗ್ರೈಂಡರ್ ಇದ್ದರೆ ಗ್ರೈಂಡಲ್ಲಿ ಕೂಡ ಹಾಕ್ಕೋಬೋದು. ಬಟ್ ಎಲ್ಲ ಒಟ್ಟಿಗೆ ನೆನೆಸೋಕೆ ಹೋಗ್ಬೇಡಿ. ಒಟ್ಟಿಗೆ ನೆನೆಸ್ಬಿಟ್ರೆ ಚೆನ್ನಾಗಿ ಅನ್ನೋದು ಮಸಾಲೆ ದೋಸೆ ಚೆನ್ನಾಗಿ ಬರೋಲ್ಲ. ಸಪ್ರೇಟಾಗಿ ನೆನೆಸ್ಕೋಬೇಕು. ಮತ್ತು ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ನಾವು ಹಿಟ್ಟು ಬ್ಯಾಟರ್ ಹಾಕ್ಕೊಂಬಿಟ್ಟು ಕೈಯಲ್ಲಿ ಕ್ಲೀನಾಗಿ ಕಲಿಸ್ಬೇಕು. ನಾವು ಸ್ಪೂನಲ್ಲಿ ಕಲಿಸ್ಬಾರ್ದು, ಅವಾಗ ಚೆನ್ನಾಗಿ ಅದು ಬ್ಯಾಟರ್ ಅನ್ನೋದು ಸರಿಗೆ ಬರೋಲ್ಲ. ಕೈಯಲ್ಲಿ ಆದಷ್ಟು ನಾವು ಒಂದು 5 ನಿಮಿಷ ಚೆನ್ನಾಗಿ ನಾವು ಕಲಿಸ್ಬಿಟ್ಟು, ಅದು ತುಂಬ ಆಗಿರೋದಕ್ಕೆ ನಾನು ಸಪ್ರೇಟಾಗಿ 2 ಬೌಲ್ ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಅಷ್ಟಿಗೆ ಫುಲ್ ಎಲ್ಲ ಉಬ್ಬು ಬಿಟ್ಟಿರುತ್ತೆ. ಅದಕ್ಕೆ ನಾನು 2 ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿಟ್ಟರೆ ಬೆಳಗ್ಗೆ ಅಷ್ಟು ನೀಟಾಗಿ ನಮಗೆ ಕರೆಕ್ಟಾಗಿ ಆಗಿರುತ್ತೆ. ಈ ಕೊಳತೆಯಲ್ಲಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು. ನೋಡಿ, ನಾನು ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಇಟ್ಟಿದ್ದೀನಿ. ಇದು ಬೆಳಗ್ಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಉಬ್ಬೈತೆ ಅನ್ನೋದು. ಇದಕ್ಕೆ ನಾನು ಸೋಡಾ ಆ ಥರ ಏನೂ ಹಾಕ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಉಬ್ಬೈತೆ. ಈ ಮೆಜರ್ಮೆಂಟಲ್ಲಿ ಆರಾಮಾಗಿ ನಾವು ಮಸಾಲೆ ದೋಸೆ ಅನ್ನೋದು, ಇಲ್ಲಾಂದರೆ ಸೆಟ್ ದೋಸೆ ಯಾವುದಾದ್ರೂ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಪ್ರೇಟ್ ಅದು ಸಪ್ರೇಟ್ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ನಲ್ಲ, ಅದು ಕೂಡ ಫುಲ್ ಎಲ್ಲ ಉಬ್ಬೈತೆ. ಈ ಥರ ಉಬ್ಬಿದ್ರೇ ನಮಗೆ ಮಸಾಲೆ ದೋಸೆ ಅನ್ನೋದು ನೀಟಾಗಿ ಬರುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು, ಇದಕ್ಕೆ ಸೋಡಾ ನಾನು ಹಾಕ್ತಾಯಿಲ್ಲ. ಸಕ್ಕರೆ ಹಾಕೋದ್ರಿಂದ ದೋಸೆ ಅನ್ನೋದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಸಪ್ರೇಟ್ ಇಟ್ಕೊಂಬಿಡೋಣ 5 ನಿಮಿಷಕ್ಕೆ. ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನಮಗೆ ಬರೀ ಹುರ್ಗಡ್ಲೆ ಅಂದರೆ ಹುರ್ಗಡ್ಲೆನ ಅರ್ಧ ಹಾಕ್ಕೋಬೋದು, ಹಸಿ ತೆಂಗಿನಕಾಯಿ ಕೂಡ ಅರ್ಧ ಹಾಕ್ಕೋಬೋದು. ಇಲ್ಲಾಂದರೆ ತೆಂಗಿನಕಾಯಿ ಕೊಬ್ಬರಿಯನ್ನು ಜಾಸ್ತಿ ಹಾಕ್ಕೊಳ್ಳಿ, ಹುರ್ಗಡ್ಲೆನ ಕಡಿಮೆ ಹಾಕ್ಕೊಳ್ಳಿ. ಚಟ್ನಿಯನ್ನು ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಬೌಲ್ಗನ್ನು ತಗೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಯಾವ ಥರ ದೋಸೆಗೆ ಯಾವುದಕ್ಕೆ ಬೇಕೋ ಆ ಥರ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡು, ಇದೊಂದು ಸ್ವಲ್ಪ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ಅನ್ನೋದು ರೆಡಿ ಆಗೈತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮಸಾಲೆ ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ.
ಇದು ಚಟ್ನಿ ರೆಡಿ ಆಗೈತೆ. ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಮಸಾಲೆ ದೋಸೆಗೆ ಮೈನು ಪಲ್ಯ ಅಲ್ಲ, ಆಲೂಗಡ್ಡೆ ಪಲ್ಯನ. ಆಲೂಗಡ್ಡೆ ನಾನು ಫಸ್ಟೇ ಬೇಯಿಸ್ಕೊಂಡು ಸಪ್ರೇಟಾಗಿ ಮ್ಯಾಶ್ ಮಾಡ್ಕೊಂಡು ಇಕ್ಕೋದೀನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು 2 ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಈರುಳ್ಳಿ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರುತ್ತೆ ನಮಗೆ ಆಲೂಗಡ್ಡೆ ಪಲ್ಯ ಅನ್ನೋದು. ಇದು ಸ್ವಲ್ಪ ಚೆನ್ನಾಗಿ ಒಂದು 3 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದು ಇವಾಗೆ ಸೇರಿಸ್ಕೊತಾ ಇದ್ದೀನಿ, ಬೇಗ ಅದು ಫ್ರೈ ಆಗುತ್ತೆ ಅಂತ. ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಅಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈ ಥರ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಕ್ಲೀನಾಗಿ ಎಲ್ಲ ಒಂದು ಸತಿ ಕಲಿಸ್ಕೊಂಬಿಡ್ಬೇಕು, ಇದು ಮಾಡಿಕೊಂಡು. ಏನಾದರೂ ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಅನ್ನೋದು ನಾವು ಸೇರಿಸ್ಕೋಬೋದು. ಫುಲ್ ಎಲ್ಲ ಕಲಿಸ್ಕೊಂಬಿಡ್ಬೇಕು. ಕಲಿಸ್ಕೊಂಬಿಟ್ಟು ಇದಕ್ಕೆ ಅರ್ಧ ನಿಂಬೆ ರಸ ಅನ್ನೋದು ಹಾಕ್ಕೋಬೇಕು. ಅರ್ಧ ಕಟ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕಿರೋದು ಅದು ಸ್ಕಿಪ್ ಆಗೈತೆ, ನಿಂಬೆಹಣ್ಣು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದು ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿ ಆಗೈತೆ. ಅದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ನೋಡಿ, ಇವಾಗ ದೋಸೆ ಬ್ಯಾಟರ್ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು, ಅವಾಗೆ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ತೆಳುವಾಗಿ ಬೇಕಾದ್ರೂ ಅಷ್ಟು ತೆಳುವಾಗಿ ಹಾಕ್ಕೋಬೋದು. ನಾನು ಫಸ್ಟ್ ಆಯಿಲ್ ಕೂಡ ಹಾಕಿಲ್ಲ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ದೋಸೆ ಅನ್ನೋದು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಇದು ಬೇಕು ಅಂದ್ರೂ ಹಾಕ್ಕೋಬೋದು, ಪೇಪರ್ ಥರನೂ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು ಚಟ್ನಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಆಪ್ಷನಲ್ಲು, ನಿಮಗಿದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ ಮಾತ್ರನೇ ಹಾಕ್ಕೊಳ್ಳಿ. ಇದಕ್ಕೆ ಆಲೂಗಡ್ಡೆ ಪಲ್ಯ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ, ದೋಸೆನ ತೋರಿಸ್ಕೊಡ್ತಾನೆ, ಎಷ್ಟು ಕ್ರಿಸ್ಪಿಯಾಗಿ ನೋಡ್ತದೆ, ತಿನ್ನಬೇಕು ಅನಿಸುತ್ತಲ್ಲ. ಟೇಸ್ಟ್ ಮಾತ್ರ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಸೇಮ್ ನಾವು ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ದೋಸೆ ಬೇಕಾದ್ರೂ ಪೇಪರ್ ಥರ ಆರಾಮಾಗಿ ಹಾಕ್ಕೊಬಿಡ್ಬೋದು. ಚಿಕ್ಕ ಮಕ್ಕಳು ಕೂಡ ಹಾಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ, ಮತ್ತು ಹೋಟೆಲ್ಗೆ ಹೋಗೋದು ಬಿಟ್ಬಿಡ್ತೀರಾ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಅದು ಮಾಡೋದು ಪ್ರೊಸೀಜರ್ ಜಾಸ್ತಿ ಆದ್ರೂ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಯಿಲ್ ಆದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಕೋಬೋದು, ನಮಗೆ ಯಾವ್ದು ಇಷ್ಟ ಆದರೂ ಅದು ಹಾಕ್ಕೋಬೋದು. ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡ್ರೆ ನಮಗೆ ಮಸಾಲ ದೋಸೆ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನಾನು ಕೆಂಪು ಚಟ್ನಿ ಆ ಥರ ಏನು ಮಾಡಿಲ್ಲ, ಚಟ್ನಿ ಪೌಡ್ರ್ ಆಯ್ತಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಕೆಂಪು ಚಟ್ನಿ ಇದ್ದರೆ ಚಟ್ನಿ ಪುಡಿ ಏನು ಅವಶ್ಯಕತೆ ಇಲ್ಲ, ಕೆಂಪು ಚಟ್ನಿನೇ ಹಾಕ್ಕೋಬೋದು. ಬಟ್ ಕೆಂಪು ಚಟ್ನಿನೇ ತಿಂದು ಇದಾಗಿದ್ದರೆ ಈ ಥರ ಚಟ್ನಿ ಪುಡಿ ಹಾಕ್ಬಿಟ್ಟು ಒಂದು ಸತಿ ಮಸಾಲೆ ದೋಸೆ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ, ಎಮ್ಮಿಯಾಗಿ ಕೂಡ ಇರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಈ ಕೊಲತೆಯಲ್ಲಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ, ನೋಡ್ತಾ ತಿನ್ಬೇಕನ್ಸುತ್ತಲ್ಲ. ಅದೇ ಥರನೇ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಂತ. ನೀವು ಯಾವ ಥರ ಆದರೂ ಹಾಕ್ಕೋಬೋದು, ಬರೀ ಆಯಿಲೆ ಅಂತೇನಿಲ್ಲ. ಬರೀ ನಾನು ಆಯಿಲ್ ಹಚ್ಬಿಟ್ಟು ತೋರಿಸ್ತಾ ಇಲ್ಲ, ಮತ್ತೆ ಆಯಿಲ್ ಅನ್ನೋದು ಹಾಕ್ಕೋತಾ ಇದ್ದೀನಿ, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ನಾವು ಕೊಲತೆ ಅನ್ನೋದು ಅದು ನೋಡ್ಕೊಂಡು ಹಾಕ್ಕೊಂಡ್ರೆ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಟ್ರೈ ಮಾಡಿದೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಬಿಸಿ ಬಿಸಿ ದೋಸೆಗೆ ಚಟ್ನಿ ಮತ್ತು ಪಲ್ಯದಲ್ಲಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಅನ್ನೋದು ರೆಡಿ ಆಗೈತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡ್ಕೋಬೋದು. ಈ ಕೊಲತೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.